ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕಿ. ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಇದೆ. ಈಗಾಗಲೇ ಶನಿವಾರದ ಎಪಿಸೋಡ್ನಲ್ಲಿ ಸೂರಜ್ ಅವರು ಹೊರಗಡೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಭಾನುವಾರದ ಎಪಿಸೋಡ್ನಲ್ಲಿ ಈ ಒಂದು ವಾರ ಅಥವಾ ಈ ಒಂದು ಡಬಲ್ ಎಲಿಮಿನೇಷನ್ನಲ್ಲಿ ಈ ಒಂದು ವಾರ ಮನೆಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಸ್ಪಂದನ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸ್ಪಂದನಾನೇ 100% ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಯಾಕೆ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಸ್ಪಂದನಾನೇ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಎಂಬುದನ್ನು. ಸೊ ಕೊನೆಯದಾಗಿ ಈಗ ಎಲ್ಲರೂ ಕೂಡ ಪ್ರೋಮೋವನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಪ್ರೋಮೋವನ್ನು ನೋಡಿದಾಗ ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವವರ ಲಿಸ್ಟಿನಲ್ಲಿ ಸ್ಪಂದನ ಹಾಗೂ ಮಾಳು ಉಳಿದುಕೊಂಡಿರ್ತಾರೆ. ಮಾಳು ಜಾಗದಲ್ಲಿ ಧ್ರುವಂತಿದ್ರೆ ಒಂದಿಷ್ಟು ಕನ್ಫ್ಯೂಸ್ ಅಥವಾ ಇನ್ನೇನೋ ಆಗ್ತಾ ಇತ್ತು. ಯಾಕೆಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವವರ ಲಿಸ್ಟಿನಲ್ಲಿ ಇದ್ದಿರ್ತಕ್ಕಂಥವರು ಸ್ಪಂದನ ಮತ್ತು ಧ್ರುವಂತ್ ಅವರು. ಯಾಕೆಂದ್ರೆ ಹೊರಗಡೆ ಜನರ ಅಭಿಪ್ರಾಯವೂ ಕೂಡ ಆಗಿದೆ. ಜನಗಳು ನಿರ್ಧಾರ ಮಾಡುವ ಕಾರಣದಿಂದಾಗಿ, ಜನರ ಅಭಿಪ್ರಾಯ ಹಾಗೆ ಇರುವ ಕಾರಣದಿಂದಾಗಿ ಒಂದು ವೇಳೆ ಕೊನೆಯದಾಗಿ ಅಂದರೆ ಬಾಟಮ್ 2 ಅಲ್ಲಿ ಸ್ಪಂದನ ಮತ್ತು ಧ್ರುವಂತ್ ಇದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರ್ತಿತ್ತು. ಇನ್ನು ಮಾಳು ಆ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಮಾಳು ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆಯೂ ಕೂಡ ಸುದೀಪ್ ಅವರು ಕೂಡ ಹೇಳಿದ್ದಾರೆ, ನಿಮಗೆ ಸಿಕ್ಕಾಪಟ್ಟಿ ಪೊಟೆನ್ಷಿಯಲ್ ಇದೆ, ಅಂದರೆ ಜನಗಳು ನಿಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ವೋಟ್ಗಳನ್ನು ಹಾಕ್ತಾ ಇದ್ದಾರೆ, ಚೆನ್ನಾಗಿ ಹಾಡಬೇಕು, ನೀವು ಚೆನ್ನಾಗಿ ಆಡಿಲ್ಲ ಅಂದರೂ ಕೂಡ ನಿಮಗೆ ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಕೂಡ ಸುದೀಪ್ ಅವರು ಕೂಡ ಹೇಳಿರ್ತಾರೆ. ಹಾಗಾಗಿ ಆ ಒಂದು ಎಲ್ಲ ಒಂದು ದಾಖಲೆ ಅಥವಾ ಆ ಒಂದು ಆಧಾರವನ್ನು ಇಟ್ಕೊಂಡು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೋಗಿರ್ತಕ್ಕಂಥವರ ಲಿಸ್ಟಿನಲ್ಲಿ ಈ ಒಂದು ಸ್ಪಂದನ ಕೂಡ ಒಬ್ಳು ಅಂತ ಹೇಳಬಹುದು. ಸೊ ಈ ಒಂದು ಆಧಾರದ ಮೇಲೆ ಸ್ಪಂದನ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಕೆಲವೊಂದು ಸಾರಿ ಟ್ವಿಸ್ಟು ಅಂಥದ್ದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದನ್ನ ನಾವು ಈಗ ಹೇಳೋದಕ್ಕಾಗಲ್ಲ. ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೋ ಆಗ ಖಚಿತವಾದಂಥ ಮಾಹಿತಿ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಪ್ರೋಮೋನ ಗಮನಿಸಿದ್ದೀರಿ. ಪ್ರೋಮೋದಲ್ಲಿ 2 ಕಾರುಗಳು ಬಿಗ್ ಬಾಸ್ ಮನೆ ಒಳಗಡೆ ಬರುತ್ತೆ. ಕಾರ್ನ ಮಾಳು ಆಗಿರ್ಬೋದು, ಸ್ಪಂದನ ಆಗಿರ್ಬೋದು ಹತ್ಕೊಳ್ತಾರೆ. ಬಿಗ್ ಬಾಸ್ ಮನೆಯಿಂದ ಕಾರು ಹೊರಗಡೆ ಹೋಗ್ತವೆ. ಹೊರಗಡೆ ಹೋಗಿ ಒಳಗಡೆ ಬರುವಂಥ ಕಾರು ಅಥವಾ ಒಳಗಡೆ ಕಾರಿನಲ್ಲಿ ಯಾರು ಬರ್ತಾರೋ ಅವರು ಬಿಗ್ ಬಾಸ್ ಮನೆಯ ಒಂದು ಜೀವನ ಅಥವಾ ಜರ್ನಿಯನ್ನು ಮುಂದುವರಿಸ್ತಾರೆ. ಹೊರಗಡೆ ಹೋಗಿರ್ತಕ್ಕಂಥ ಕಾರಿನಲ್ಲಿ ಯಾರು ಹೊರಗಡೆ ಉಳ್ಕೊಳ್ತಾರೋ ಅವರು ಅಲ್ಲಿಗೆ ಎಂಡ್ ಅನ್ನೋ ರೀತಿಯಾಗಿರುವಂಥದ್ದು. ಸೊ ಅದನ್ನು ಒಂದು ಟ್ವಿಸ್ಟ್ ಆಗಿ ಬಿಗ್ ಬಾಸ್ನವರು ಪ್ರೋಮೋವನ್ನು ಬಿಟ್ಟಿರ್ತಕ್ಕಂಥದ್ದು. ಬದಲಿಗೆ ಅದೇ ಈ ಒಂದು ಕೆಲವೊಂದಿಷ್ಟು ಆಯಾಮಗಳಲ್ಲಿ ಕೆಲವೊಂದಿಷ್ಟು ಆಧಾರವನ್ನು ಇಟ್ಟುಕೊಂಡು ಈ ಒಂದು ವಾರ ಸ್ಪಂದನ ಮತ್ತು ಮಾಳು ಕೊನೆಯದಾಗಿ ಅಥವಾ ಬಾಟಮ್ 2 ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ಪಂದನ 100% ಹೋಗಿದ್ದಾರೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.